ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಈ ವರ್ಷದ ಕೊನೆಯ ದಿನಗಳಲ್ಲಿ ತರುಣ್ ಸುಧೀರ್ ಹಾಗೂ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಿಲೀಸ್ ಆಗಿದೆ. ನಿರ್ದೇಶಕರು ಹೇಳಿದ ಹಾಗೆ ರಿಯಲ್ ಇನ್ಸಿಡೆಂಟ್ನ ಮಿಕ್ಸ್ ಮಾಡಿರ್ತಕ್ಕಂಥ ಈ ಕಾಟೇರ 2023ರ ಒಂದು ಅದ್ಭುತ ಚಿತ್ರ ಅಂದರೆ ತಪ್ಪಾಗಲಾರದು. ಈ ಸಿನಿಮಾ ನೋಡಿ ನಮಗೇನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತಾಡೋಣ. ಭೀಮನಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ಕಾಟೇರಂದು ಕುಲುಮೆ ಕೆಲಸ. ಅಮ್ಮ, ಅಕ್ಕ, ಭಾವ, ಅಕ್ಕನ ಮಗಳು ಹಾಗೂ ಒಬ್ಳು ಲವರ್ ಹಾಗೂ ಒಂದು ಚಿಕ್ಕ ಹುಡುಗ ಮತ್ತು ಇವರ ಹತ್ತಿರದವರು. ತನ್ನ ಮನೆಯವರಿಗೆ ಅನ್ಯಾಯ ಆದಾಗ ತಿರುಗಿ ಬಿದ್ದಂಥ ಕಾಟೇರ ಮುಂದೆ ಏನು ಮಾಡ್ತಾನೆ, ಜಮೀನ್ದಾರಿಕೆ ಹಾಗೂ ಜಾತೀಯತೆ ವಿಷಯದ ಬಗ್ಗೆ ಹೇಗೆ ಹೋರಾಡ್ತಾನೆ, ಉಳುವವರೇ ಭೂಮಿಯ ಒಡೆಯ ಅನ್ನುವ ಕಾಯ್ದೆ ರೈತರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಅವರು ಯಾವ ಸಂಕಷ್ಟಗಳನ್ನು ಅನುಭವಿಸಿದ್ದರು ಮತ್ತು ಜಮೀನ್ದಾರ ಪದ್ಧತಿ ಯಾವ ರೀತಿ ಇತ್ತು ಆಗಿನ ಕಾಲದಲ್ಲಿ ಮತ್ತು ಇತರ ಜಾತಿಗಳನ್ನು ಯಾವ ರೀತಿ ಕೀಳಾಗಿ ನೋಡುತ್ತಿದ್ದರು ಅನ್ನೋದೇ ಈ ಕಥೆಯ ಸ್ಟೋರಿ. ಈ ಕಾಟೇರ ಸಿನಿಮಾದ ಮುಖ್ಯ ಪಾತ್ರ ಈ ದರ್ಶನ್ ಅವರು. ಸ್ಕ್ರೀನ್ ಪ್ರೆಸೆಂಟ್, ಫಿಟ್ನೆಸ್ ಹಾಗೂ ಅಭಿನಯದಲ್ಲಿ ಅವರಂತೂ ಸೂಪರ್. ಇದರಲ್ಲಿ ಬರುವ ಪ್ರತಿಯೊಂದು ಸೀನ್ಸ್ಗಳನ್ನು ದರ್ಶನ್ ಅವರು ಎಂಜಾಯ್ ಮಾಡ್ಕೊಂತ ಮಾಡಿದ್ದಾರೆ. ಈ ಚಿತ್ರದಲ್ಲಿ ದರ್ಶನ್ ಅವರು ಯಾವ ರೀತಿ ಕಾಣಿಸ್ಕೊಳ್ತಾರೆ ಅಂತ ನೀವು ಈಗಾಗಲೇ ಟ್ರೈಲರಲ್ಲಿ ನೋಡಿದ್ದೀರಾ. ಇನ್ನು ವಯಸ್ಸಾದ ಪಾತ್ರದಲ್ಲಿ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿದೆ. ಈ ವರ್ಷದ ಕನ್ನಡ ಸಿನಿಮಾ ರಂಗದಲ್ಲಿ ಇದೊಂದು ಒಳ್ಳೆಯ ಕಥೆಯಾಗಿದೆ. ಈ ಕಥೆಯಲ್ಲಿ 70ರ ದಶಕದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ಹಾಗೂ ದಬ್ಬಾಳಿಕೆಯನ್ನು ಇಟ್ಟುಕೊಂಡು ಈ ಕಥೆಯನ್ನು ಬರೆದಿದ್ದಾರೆ. ನಿರ್ದೇಶಕರಂತೂ ಇದೊಂದು ಒಳ್ಳೆಯ ಪ್ರಯತ್ನ. ಅವರು ಮಾಡಿದ ಹಿಂದಿನ 2 ಸಿನಿಮಾಗಳಿಗಿಂತ ಈ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ ಹಾಗೂ ದರ್ಶನ್ ಅವರು ಈವರೆಗೆ ಮಾಡಿದ ಸಿನಿಮಾಗಳಿಗಿಂತ ಇದು ತುಂಬ ಡಿಫ್ರೆಂಟ್ ಆಗಿದೆ. ಸ್ಕ್ರೀನ್ ಪ್ಲೇ ಅಂತೂ ಮೊದಲಿಗೆ ಒಂದೇ ರೀತಿಯಲ್ಲಿರುತ್ತೆ. ನಿರ್ದೇಶಕರು ಈ ಕಥೆಯನ್ನು ಹೋಗ್ತಾ ಸ್ಟೋರಿಯ ಆಳಕ್ಕೆ ಇಳಿದಿದ್ದಾರೆ. ಕಾಟೇರನ ಪ್ರಪಂಚವನ್ನು ನೀಟಾಗಿ ತೋರಿಸ್ತಾರೆ. ದರ್ಶನ್ ಅವರ ಎಂಟ್ರಿ ಸೀನ್ ಅಂತೂ ಅದ್ಭುತವಾಗಿ ಪ್ಲಾನ್ ಮಾಡಿದ್ದಾರೆ. ದರ್ಶನ್ ಅವರು ವೈಲೆನ್ಸ್ ಆಗಿ ಕಾಣೋಕ್ಕೆ ಈ ಸಿನಿಮಾದಲ್ಲಿ 1 ಗಂಟೆ ಟೈಮ್ ಹಿಡಿಯುತ್ತೆ. ದರ್ಶನ್ ಅವರು ಮೊದಲ ಬಾರಿಗೆ ರೆಬಲ್ ಆಗ್ತಕ್ಕಂಥ ಸೀನ್ ಅಂತೂ ನಿಜಕ್ಕೂ ಅದ್ಭುತವಾಗಿದೆ. ಇದಕ್ಕೂ ಮುಂಚೆ ಕಾಟೇರನ ಲವ್ ಸ್ಟೋರಿ ಓಪನ್ ಆಗಿರುತ್ತೆ. ರೆಬಲ್ ಆಗೋಕ್ಕೂ ಮುಂಚೆ ಪಸಂದಾಗವನೆ ಮತ್ತು ಯಾವ ಜನ್ಮದ ಗೆಳತಿ ಸಾಂಗ್ ಬಂದು ಹೋಗಿರುತ್ತೆ. ಇಂಟರ್ವಲ್ ಬ್ಲಾಕ್ಗೂ ಮುಂಚೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಈ ಆ್ಯಕ್ಷನ್ ಸೀಕ್ವೆನ್ಸ್ನ ಜೊತೆಗೆ ಕ್ವಶನ್ ಮಾರ್ಕ್ ಮೂಲಕ ಇಂಟರ್ವಲ್ ಬರುತ್ತೆ. ಸೆಕೆಂಡ್ ಹಾಫ್ನಲ್ಲಿ 2 ಮೇಜರ್ ಆ್ಯಕ್ಷನ್ ಬ್ಲಾಕ್ಸ್ಗಳಿವೆ. ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಅದ್ಭುತವಾಗಿ ಪ್ಲಾನ್ ಮಾಡಿದ್ದಾರೆ. 70ಸ್ನಲ್ಲಿ ಇದ್ದಂಥ ಜಮೀನ್ದಾರ ಪದ್ಧತಿ, ದಬ್ಬಾಳಿಕೆ ಮತ್ತು ಜಾತ್ಯತೀತ ಪದ್ಧತಿಯನ್ನು ಪ್ರವೀಣ್ ಅವರು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಫೋಕಸ್ ಮಾಡಿದ್ದಾರೆ. ದರ್ಶನ್ ಅವರು ಪೌರಾಣಿಕ ಪಾತ್ರವೊಂದನ್ನು ಅಭಿನಯಿಸುವ ಪಾತ್ರ ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಆ ಸೀನಲ್ಲಿ ದರ್ಶನ್ ಅವರ ಅಭಿನಯ ನಿಜಕ್ಕೂ ಲೀಲಾಜಾಲ. ಪಾತ್ರನ ಪರಕಾಯ ಪ್ರವೇಶ ಮಾಡಿದ್ದಾರೆ. ಇನ್ನು ಆರಾಧನವರ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಅವರು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಶ್ರುತಿ, ಕುಮಾರ್ ಗೋವಿಂದ್ ಹಾಗೂ ಬೀರಾದವರ ಪರ್ಫಾರ್ಮೆನ್ಸ್ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ಜಗಪತಿ ಬಾಬುರವರ ಪಾತ್ರ ದರ್ಶನ್ ಪಾತ್ರದ ಮುಂದೆ ಯಾಕೋ ಸ್ವಲ್ಪ ಡಲ್ ಆಯಿತು ಅಂತ ಅನಿಸ್ತು. ಯಾಕಂದರೆ ದರ್ಶನ್ ಅವರ ಫಿಸಿಕಲ್ ಸ್ಟ್ರೆಂತ್ ಹಾಗೂ ಖಡಕ್ ಪಾತ್ರಕ್ಕೆ ಈ ಪಾತ್ರ ಸರಿ ಹೊಂದಲಿಲ್ಲ ಅನಿಸ್ತು. ವಿನೋದ್ ಆಳ್ವ ಅವರ ಗತ್ತಂತೂ ಚೆನ್ನಾಗಿದೆ. ಈ ಸಿನಿಮಾದಲ್ಲಿರುವ ವಿಲನ್ಗಳ ಕ್ಯಾರೆಕ್ಟರನ್ನು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಸಿನಿಮಾದ ಸೆಕೆಂಡ್ ಹಾಫಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಅವಿನಾಶ್ ಅವರ ಪರ್ಫಾರ್ಮೆನ್ಸ್ ಅಂತೂ ಇನ್ನೂ ಚೆನ್ನಾಗಿದೆ. ಮಾಸ್ತಿ ಅವರ ಡೈಲಾಗ್ಸ್ ಕಾಟೇರ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಅನಿಸ್ತು. ಗಂಡ್ಸಾದವನು ಬೆವರು ಸುರಿಸಬೇಕು, ಜೊಲ್ಲು ಸುರಿಸಬಾರ್ದು. ಒಂದು ಬಂದಕ್ಕಲ್ಲ 100 ಪಿರಂಗಿ ಬಂದ್ರೂ ಎದುರಾಕಿಲ್ಲ. ಈ ರೀತಿ ಸಿನಿಮಾದಲ್ಲಿ ಸಾಕಷ್ಟು ಡೈಲಾಗ್ಸ್ ಇವೆ. 70ಸ್ನ ಇನ್ನೂ ಸ್ವಲ್ಪ ಕನ್ವಿನ್ಸಿಯಾಗಿ ತೋರಿಸೋದಕ್ಕೆ ಟ್ರೈ ಮಾಡಬೇಕಾಗಿತ್ತು. ಪ್ರೊಡಕ್ಷನ್ ಡಿಸೈನ್ ಇನ್ನೂ ಸ್ವಲ್ಪ ಬೆಟರ್ ಮಾಡಬೇಕಿತ್ತು. ಹರಿಕೃಷ್ಣ ಅವರ ರೆಕಾರ್ಡಿಂಗ್ ಅಂತೂ ಚೆನ್ನಾಗಿದೆ. ಕೆಲವು ಸೀನ್ಗಳಂತೂ BGMನಿಂದ ಸಖತ್ತಾಗಿ ಎಲಿಮೆಂಟ್ ಆಗಿದೆ. ಸಿನಿಮಾದ ಲೆಂತ್ ಬಂದು 3 ಗಂಟೆ 2 ನಿಮಿಷ. ಇಂಟರ್ವೆಲ್ ಬರೋದು 1.5 ಗಂಟೆ ಆದಮೇಲೆ. ಇದಂತೂ ಒಂದು ದೊಡ್ಡ ಸಿನಿಮಾನೇ. ಒಟ್ಟಾರೆಯಾಗಿ ಹೇಳೋದಾದರೆ ಕಾಟೇರವು ರೆಗ್ಯುಲರ್ ಫಾರ್ಮಲ್ ಕಮರ್ಷಿಯಲ್ನ ಬಿಟ್ಟು ಬೇರೆ ರೀತಿಯ ಸಿನಿಮಾನೇ ಇದೆ. ನೀವು 70ರ ದಶಕದಲ್ಲಿರುವ ಅಸ್ಪೃಶ್ಯತೆ, ಜಾತಿವಾದ ಮತ್ತು ಜಮೀನ್ದಾರ ಪದ್ಧತಿ, ದಬ್ಬಾಳಿಕೆ, ಈ ರೀತಿ ಎಲ್ಲ ನಮ್ಮ ಪೂರ್ವಜರ ಬದುಕು ಹೇಗಿತ್ತು ಅನ್ನೋದನ್ನು ನೋಡಬಹುದು. ಆ್ಯಂಡ್ ಅಫ್ಕೋರ್ಸ್ ನನಗೆ ಮುಂಚೆನೆ ಗೊತ್ತಿಲ್ವ ಅಲ್ಲಿ ದರ್ಶನ್ ಇರ್ತಾರೆ ಅಂತ. ನೆಕ್ಸ್ಟ್ ನಾಟ್ ನಿಮ್ದು ಅದೊಂದಾಗಿ ನನಗೆ ತುಂಬಾ ಖುಷಿ ಆಯ್ತು. ಇಟ್ ಶುಡ್ ಬಿ ಲೈಕ್ ದಟ್. ನನಗೂ ಖುಷಿ ಆಯ್ತು ಸರ್. ಏನೇರಿ ನಮಗೂ ಖುಷಿ ಆಯ್ತು ಸರ್. ನೀವೇನಾದರೂ ಸಿನಿಮಾ ನೋಡಿದ್ರೆ ಈ ಸಿನಿಮಾ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.